ಹಾಸನ ಜಿಲ್ಲೆಯಲ್ಲಿ ಮದುವೆ ಮಂಟಪದಲ್ಲೇ ಮದುವೆಯೊಂದು ಮುರಿದು ಬಿದ್ದಂಥ ಘಟನೆ ನಡೆದಿದೆ. ತಾಳಿ ಕಟ್ಟೋ ಸಂದರ್ಭದಲ್ಲಿ ಯುವಕನೊಬ್ಬ ಮಧ್ಯಪ್ರವೇಶಿಸಿದ್ದಾನೆ. ಈ ಕಾರಣದಿಂದಾಗಿ ಮದುವೆ ಅಲ್ಲಿಗೆ ಮುರಿದು ಬಿದ್ದಿದೆ. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ. ತೇಜಸ್ವಿನಿ ಮತ್ತು ಪ್ರಮೋದ್ ಇವರಿಬ್ಬರು ಇವತ್ತು ಮದುವೆಯಾಗಬೇಕಿತ್ತು. ಆ ಸಂದರ್ಭದಲ್ಲಿ ನವೀನ್ ಅನ್ನುವಂಥ ಯುವಕ ಮದುವೆ ಮಂಟಪಕ್ಕೆ ಎಂಟ್ರಿ ಆಗಿದ್ದಾನೆ ಮತ್ತು ಮದುವೆಯನ್ನು ತಡೆದು ನಿಲ್ಲಿಸಿದ್ದಾನೆ. ನಾವಿಬ್ರು ಲವ್ ಮಾಡ್ತಾ ಇದ್ವಿ, ಅಂದರೆ ತೇಜಸ್ವಿನಿಯನ್ನು ನಾನು ಪ್ರೀತಿಸ್ತಾ ಇದ್ದೆ ಅಂತೆಲ್ಲ ಕಾರಣವನ್ನು ಕೊಟ್ಟಿದ್ದಾನೆ. ಈ ವೇಳೆ ಪ್ರಮೋದ್ ಸಿಟ್ಟಿಗೆದ್ದು ನನಗೆ ಈ ಮದುವೆನೇ ಬೇಡ ಅಂತ ಎದ್ದು ಹೋಗಿದ್ದಾನೆ. ಕೊನೆಯ ಕ್ಷಣದಲ್ಲಿ ನವೀನ್ ಅನ್ನುವಂಥ ಯುವಕ ಬಂದು ತನ್ನ ಹಳೆಯ ಲವ್ ಸ್ಟೋರಿಯನ್ನು ಕೆದಕಿದ ಕಾರಣಕ್ಕಾಗಿ ಈ ಮದುವೆ ಮುರಿದು ಬಿದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಈಗ ನವೀನ್ ಕೊನೆ ಕ್ಷಣಕ್ಕೆ ಬಂದು ನನ್ನ ಲವ್ವರ್ ಈಕೆ ಅಥವಾ ಈಕೆ ನಾನು ಪ್ರೀತಿ ಮಾಡ್ತಿದ್ದೆ, ನಾವಿಬ್ರು ಪ್ರೀತಿಸ್ತಾ ಇದ್ವಿ ಅಂತ ಹೇಳೋದಕ್ಕಿಂತ ಮೊದಲೇ ಹೇಳಿದ್ರೆ ಈ ಎಲ್ಲ ತಾಪತ್ರಯಗಳು ಬರ್ತಾನೆ ಇರಲಿಲ್ಲ ಅಂತ ಅನ್ಸುತ್ತೆ. ರಕ್ಷಿತ್, ಏನು ತಾಳಿ ಕಟ್ಟುವ ವೇಳೆ ಇನ್ನೇನ್ ತಾಳಿ ಕಟ್ಟಬೇಕು ಆ ಟೈಮಲ್ಲಿ ಮದುವೆ ಮುರಿದ್ಬಿದ್ದಂತ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಒಕ್ಕಲಿಗ ಸಮುದಾಯ ಭವನದಲ್ಲಿ ನಡೆದಿರುವಂತದ್ದು. ಇಂದು ಮದುವೆ ಕೂಡ ನಿಶ್ಚಯ ಆಗಿರುತ್ತೆ. ತೇಜಸ್ವಿನಿ, ಮೂಲತಃ ಬೇಲೂರಿನ ತೇಜಸ್ವಿನಿ ಹಾಗೂ ಶಿವಮೊಗ್ಗದ ಪ್ರಮೋದ್ ಕುಮಾರ್ ಇಬ್ಬರ ನಡುವೆ ಮದುವೆ ಕೂಡ ಫಿಕ್ಸ್ ಆಗಿರ್ತಾರೆ. ಗುರು ಹಿರಿಯರು ಸಮ್ಮುಖದಲ್ಲಿ ಎಲ್ಲ ಕೂಡ ನಡೆದಿರತ್ತೆ. ಇನ್ನೇನ್ ತಾಳಿ ಕಟ್ಟಬೇಕು. ಆ ಸಮಯದಲ್ಲಿ ಹಾಸನದ ಹೊರವಲಯ ಏನ್ ಗವೆನಹಳ್ಳಿ ಇದೆ, ಅಲ್ಲಿ ನವೀನ್ ಅನ್ನೋ ಹುಡುಗ ಎಂಟ್ರಿ ಕೊಡ್ತಾನೆ. ತಾಳಿ ಕಟ್ಟೋ ವೇಳೆ ಆ ತಾಳಿನ ಕಿತ್ತಿ ಎಸಿತಾನೆ. ಎಸ್ಬಿಟ್ಟು ಈ ಹುಡುಗಿ ನಾನು ಪ್ರೀತಿ ಮಾಡ್ತಾ ಇದ್ದೆ, ಯಾವ ಕಾರಣಕ್ಕಾದ್ರೂ ನಾನು ಬಿಡೋದಿಲ್ಲ, ನಾನು ಮದುವೆ ಮಾಡಿ ತೀರ್ತೀನಿ ಅಂತ. ಆಗ ಒಂದ್ ಕಡೆ ಹುಡುಗಿ ಮನೆಯವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಅರಿವಾಗಲ್ಲ. ಇನ್ನೊಂದ್ ಕಡೆ ಹುಡುಗನ್ ಮನೆ ಏನಪ್ಪ ಇದು ಅಂತ ಆಶ್ಚರ್ಯ ಆಗತ್ತೆ. ಒಂದ್ ರೀತಿ ಅಲ್ಲಿ ಮದುವೆ ಮನೆಯಲ್ಲಿ ಹೈ ಡ್ರಾಮಾ ಸೃಷ್ಟಿ ಆಗತ್ತೆ, ಗೊಂದಲ ಗೂಡು ಕೂಡ ಆಗತ್ತೆ. ತಕ್ಷಣ ಅಕ್ಕಪಕ್ಕದವ್ರೆಲ್ಲ ಅಲ್ಲಿ ಏನ್ ಮದುವೆಗೆ ಬಂದಿರ್ತಾರೆ ಅವರು, ಅದಲ್ಲದೆ ಗ್ರಾಮಸ್ಥರು ಕೂಡ ಸೇರಿರ್ತಾರೆ. ಅವರೆಲ್ಲ ಏನು ಅಂತ ಕೇಳ್ತಾರೆ. ಇಲ್ಲ, ನಾನು ಹಲವು ವರ್ಷಗಳಿಂದ ತೇಜಸ್ವಿನ ಪ್ರೀತಿ ಮಾಡ್ತಾ ಇದ್ದೆ, ನಾನ್ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಆಗ ಹುಡುಗನ್ ಮನೆಯವರು ಒಂದ್ ರೀತಿ ಕೋಪ ಕೊಡ್ತಾರೆ, ಒಂದ್ ರೀತಿ ಅಸಮಾಧಾನ ಹೊರ ಹಾಕ್ತಾರೆ. ಈ ಮದುವೆ ಬೇಡ ಅಂತ ಅವರು ಕೂಡ ತೀರ್ಮಾನಕ್ಕೆ ಬರ್ತಾರೆ. ಆಮೇಲೆ ಇನ್ನೊಂದ್ ಕಡೆ ಹುಡುಗಿ ಮನೆಯವ್ರಿಗೆ ಮತ್ತೆ ಹುಡುಗಿಗೆ ಕೂಡ ಹೇಳ್ತಾರೆ, ನೀವ್ ಮೊದಲೇ ತಿಳಿಸಿದ್ರೆ ನಾವು ಈ ರೀತಿ ಮದುವೆಗೆ ಬರ್ತಾನೆ ಇರ್ಲಿಲ್ಲ, ಇಷ್ಟೆಲ್ಲ ಖರ್ಚು ವೆಚ್ಚನೂ ಕೂಡ ಮಾಡ್ತಾ ಇಲ್ಲ ಅಂತ ಆಕೆ ವಿರುದ್ಧನೂ ಕೂಡ ಒಂದ್ ರೀತಿ ಅಸಮಾಧಾನ ಹೊರ ಹಾಕ್ತಾರೆ. ತಕ್ಷಣ ವಿಷಯ ಗೊತ್ತಾಯ್ತು ಕೂಡಲೇ ಬೇಲೂರು ನಗರ ಠಾಣೆಯ ಪೊಲೀಸರು ಕೂಡ ಅಲ್ಲಿ ಬರ್ತಾರೆ. ಆ ಹುಡುಗನ್ನ ವಶಕ್ಕೆ ತಗೊಂತಾರೆ ನವೀನ್ನ. ಆಗ ನವೀನ್ನ ತೀವ್ರ ವಿಚಾರಣೆ ನಡೆಸಿದಾಗ, ಇಲ್ಲ ನಾವು ಹಲವು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದೀವಿ ಅನ್ನೋ ವಿಚಾರ ಕೂಡ ಪೊಲೀಸರು ತಿಳಿಸ್ತಾರೆ. ಆಗ ಈಗ ಒಂದ್ ರೀತಿ ಮದುವೆ ಮುರಿದು ಬಿದ್ದಿದೆ. ಮುಂದೆ ನವೀನ್ ಮತ್ತೆ ತೇಜಸ್ವಿ ಮದುವೆ ಆಗ್ತಾರ ಅನ್ನೋದು ಕಾದ್ ನೋಡ್ಬೇಕಿದೆ. ರಕ್ಷಿತ್, ಧನ್ಯವಾದ ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.